ಯಾರಿನಿ ಮೋಹಿನಿ. ಯಾವುದೇ ಕಾರಣಕ್ಕೂ ಅವಳಿಗೆ ಬೇಜಾರು ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋ ಆಲೋಚನೆ ಕನ್ಸಲ್ಲೂ ಯಾರಿಗೂ ಬರಬಾರ್ದು. ಒಂದ್ ವೇಳೆ ಆ ರೀತಿ ಆಲೋಚನೆ ಏನಾದ್ರೂ ನಿಮ್ಮ ತಲೆಯಲ್ಲಿ ಬಂದ್ರೆ ಮನೆಯಿಂದ ಆಚೆ ಹೋಗೋಕ್ಕೆ ನೀವು ತಯಾರಾಗಿರಿ. ಯಾಕೆಂದ್ರೆ ಕಳ್ಸೋಕೆ ನಾನು ರೆಡಿ ಇರ್ತೀನಿ. ಹೌದು, ನಿಮ್ಮ ಫ್ರೆಂಡ್ ಇದಾರಲ್ಲ ಷಣ್ಮುಗಣ್ಣ, ಅವ್ರಿಗೆ ನಾನು ನಿಮ್ಮನ್ನ ಮದ್ವೆ ಆಗ್ತಿರೋದು ಇಷ್ಟ ಇದೆಯಾ? ಅದು ಹೇಳಿ ಮುತ್ತುಮ್ಮವ್ವ, ನಮ್ಮ ಮದ್ವೆ ಆಗೋದು ಇಷ್ಟ ಇದೆಯಾ? ಈ ಮದ್ವೆ ಅಂದ್ರೆ ಅವನ್ಗೆ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಒಂಚೂರು ಇಷ್ಟ ಇದೆ ಅಲ್ವಾ? ಅಯ್ಯೋ ಹಾಗೆಲ್ಲ ಏನಿಲ್ಲ. ಅವನ್ಗೆ ಪರವಾಗಿಲ್ಲ ಮಾವ, ನೀವು ಪೂರ್ತಿಯಾಗಿ ಏನು ಹೇಳ್ಬೇಡಿ, ನನಗೆ ಅರ್ಥ ಆಯ್ತು. ಆದ್ರೆ ಒಂದು ವಿಷಯ, ಮುಂದೆ ನಾನು ಈ ಮನೆಗೆ ಬಂದ್ಮೇಲೆ ಯಾರ್ಯಾರು ನನ್ನನ್ನು ಇಷ್ಟಪಡೋದಿಲ್ವೋ ಅವರೆಲ್ಲರನ್ನೂ ನಾನು ಪ್ರೀತಿಯಿಂದ ಗೆಲ್ಲೋ ಪ್ರಯತ್ನ ಪಡ್ತೀನಿ. ಹೋಗ್ತಾ ಹೋಗ್ತಾ ಅವ್ರಿಗೆ ನಾನು ಇಷ್ಟ ಆಗೇ ಆಗ್ತೀನಿ ಮಾವ. ನಂದು ನಿಮ್ದು ಜೋಡಿ ಬೊಂಬಾಟಾಗಿದೆ ಅಂತ ಅವರೇ ಹೇಳ್ತಾರೆ. ಊಟ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾವ. ಯಾರ ಬಗ್ಗೆ ಏನು ಹೇಳಬೇಕೋ ಎಲ್ಲ ಹೇಳಿದ್ದೀನಿ. ಬಂದೆ ಮಾವ. ನನ್ನ ಮದ್ವೆಗೆ ಅಡ್ಡಿ ಆಗಿರೋದು 3 ಜನ. ಒಂದು ಆ ಷಣ್ಮುಗ, ಎರಡನೇದು ಬಸವರಾಜ್ ಮಾವ, ಮೂರನೇದ ಬೆಳ್ಳಿ. ಈ 3 ಜನನ ಹೊಸ್ಕಾಕಿದ್ರೆ ನನ್ನ ಮದ್ವೆ ನಡೆಯುತ್ತೆ. ಬೆಳ್ಳಿ, ನೀನೇನ್ ಮಾಡ್ತಿರೋದು? ನಾನು ನಿನ್ನ ಕೆಲಸ ಮಾಡಕ್ ಹೇಳಿದ್ನ ಬೆಳ್ಳಿ? ನೀನ್ ರೆಸ್ಟ್ ಮಾಡ್ಬೇಕಲ್ವಾ? ಬಾ, ಅದನ್ನೆಲ್ಲ ಬಿಡು, ಬಾ. ಅಯ್ಯೋ ಅಕ್ಕ, ಅಕ್ಕ ನನ್ಗೇನು ಆಗಿಲ್ಲ. ನೀನೇನು ಮಾತಾಡ್ಬೇಡ ಬೆಳ್ಳಿ, ರೆಸ್ಟ್ ಮಾಡು. ಅಕ್ಕ ಸುಮ್ಮನೆ ನೀವು ಮಾವ ಅಷ್ಟೊಂದು ಹೆದರ್ಕೋತಿದ್ದೀರಾ. ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ನೀನೆಷ್ಟು ಚೆನ್ನಾಗಿ ಬಾಯಿ ತುಂಬಾ ಮಾಯಕ್ಕ ಮಾಯಕ್ಕ ಅಂತ ಕರೀತೀಯ. ಆದ್ರೆ ನಾನು ನನಗೆ ಕ್ಷಮಿಸ್ಬಿಡು ಬೆಳ್ಳಿ, ನಾನು ನಿನಗೆ ದ್ರೋಹ ಮಾಡ್ತಿದ್ದೀನಿ. ದ್ರೋಹನ? ನನಗೆ ನೀವು ಯಾವ ದ್ರೋಹನೂ ಮಾಡಿಲ್ಲ ಅಕ್ಕ. ಇಲ್ಲ ಬೆಳ್ಳಿ, ನಾನು ನಿನ್ನಿಂದ ಒಂದು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೆ. ನಿನ್ನ ಈ ಸ್ಥಿತಿ ನೋಡಿದ ಮೇಲೂ ನಾನು ಆ ವಿಷಯ ನಿನಗೆ ಹೇಳಲಿಲ್ಲ ಅಂದ್ರೆ ನನಗಿಂತ ಕೆಟ್ಟೋರು ಮತ್ತೊಬ್ಬರಿಲ್ಲ. ಏನಾಯ್ತಕ್ಕ? ಅದು ನಾಳೆ ನನಗೂ ಮುತ್ತು ಮಾವಂಗೂ ಮದುವೆ. ಮದ್ವೆನಾ? ಮತ್ತೆ ಮನೇಲಿ ಯಾರಿಗೂ? ಮನೇಲಿ ಎಲ್ರಿಗೂ ಈ ವಿಷಯ ಗೊತ್ತಿಲ್ಲ ಬೆಳ್ಳಿ. ಆಮೇಲೆ ನೀನು ಅನ್ಕೊಳ್ಳೋ ಹಾಗೆ ಮದುವೆ ನಡೀತಿಲ್ಲ. ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಅಷ್ಟೇ. ಅಲ್ಲಿ ಹೋಗಿ ಹಾರ ಬದಲಾಯಿಸಿ ಒಂದು ಸೈನ್ ಹಾಕಿದ್ರೆ ಸಾಕು, ನನಗೂ ಮುತ್ತು ಮಾವಂಗೂ ಮದುವೆ ಆದಂಗೆ. ನೋಡಿದ್ರ ಮಾಯಕ್ಕ, ನನಗೆ ನೀವು ಈ ವಿಚಾರ ಹೇಳಿಲ್ಲ. ನನ್ನನ್ನು ಈ ಮನೆ ಒಳಗೆ ನೋಡ್ತೀರಾ ಅನ್ಕೊಂಡಿದ್ದೆ, ಆದರೆ ನೀವು ನನ್ನ 3ನೇ ಒಳಗೆ ಮಾಡಿಬಿಟ್ರಿ. ಹೇಳ್ದಿರೋಕ್ಕೂ ಒಂದು ಕಾರಣ ಇದೆ ಬೆಳ್ಳಿ. ಆ ಕಾರಣ ಯಾರು ಅಂದ್ರೆ ಬಸವರಾಜ್ ಮಾವ. ಹೌದು ಬೆಳ್ಳಿ, ಅವ್ರು ಹೇಗಾದ್ರೂ ಮಾಡಿ ನಿನ್ನ ಮುತ್ತು ಮಾವನ್ ಮದ್ವೆ ಮಾಡೇ ತೀರ್ತೀನಿ ಅಂತ ಶತ ಪ್ರಯತ್ನದಲ್ಲಿದ್ದಾರೆ. ಅದ್ ನಿನಗೂ ಗೊತ್ತು. ಅವರಿಗೆ ಮದ್ವೆ ವಿಚಾರ ಗೊತ್ತಾಗಿ ಮತ್ತೇನಾದ್ರೂ ಅಡ್ಡಿ ಮಾಡ್ತಾರೆ ಅಂತ ಮುತ್ತು ಮಾವ ತುಂಬಾ ಅಪ್ಸೆಟ್ ಆಗಿದ್ರು ಬೆಳ್ಳಿ. ಅವ್ರಿಗೆ ಹೇಗೆ ವಿಷಯ ತಿಳಿಸೋದು, ಹೇಗೆ ಮದ್ವೆಗೆ ಒಪ್ಸೋದು ಅನ್ನೋದೇ ಗೊತ್ತಾಗ್ತಿಲ್ಲ ಬೆಳ್ಳಿ. ಅಯ್ಯೋ ಅದಕ್ಕೇನ್ ಮಾಯಕ್ಕ, ಬಸವರಾಜ್ ಮಾವಂಗೆ ನಾನು ಹೇಳಿದ್ರೆ ಸಾಕು, ಅವ್ರು ನಾನು ಹೇಳಿದ್ರೆ ಕೇಳ್ತಾರೆ. ಈಗ ನಿಮ್ಮ ಮದ್ವೆಗೆ ಅಡ್ಡಿ ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ನಾನು ಹಾಗೆ ಮಾಡ್ತೀನಿ. ವಾವ್, ವಿಕೆಟ್ ನಂಬರ್ 1 ಬೀಳ್ಸೋಣ ಅಂತ ಬೌಲ್ ಮಾಡಿದ್ರೆ ಗಿಫ್ಟ್ ಆಗಿ ವಿಕೆಟ್ ನಂಬರ್ 2 ಕೂಡ ಬಿದ್ದೋಗ್ತಿದೆಯಲ್ಲ. ಇಂಥ ಆಫರ್ ಮತ್ತೆ ಸಿಗಲ್ಲ. ಈಗಲೇ ಸೀಸ್ ಮಾಡಿದ್ರೇನೆ ಒಳ್ಳೇದು. ಇಲ್ಲ, ಮುತ್ತು ಮಾವನ್ ಕಡೆಯಿಂದನೇ ಹೇಳಿಸ್ಲಾ? ಅಯ್ಯೋ ಬೇಡ ಬೇಡ ಬೇಡ,
ಮಾವಂಗೆ ಮುತ್ತು ಮಾವಂಗಿಂತ ಜಾಸ್ತಿ ನಿನ್ನ ಮೇಲೆ ಪ್ರೀತಿ ಇರೋದು. ಸೊ ನಿನ್ನ ಮಾತೇ ನಡೆಯೋದು. ಹೇಗಾದರೂ ಮಾಡಿ ಬಸವರಾಜ್ ಮಾವನ ಗಮನ ಬೇರೆ ಕಡೆ ಹರಿಸೋಗಿ ಮಾಡಬೇಕು ಬೆಳ್ಳಿ. ಹಾಗೆ ಮಾಡ್ಬೋದು ಮಾಯಕ್ಕ. ನನ್ನ ಮಾವಯ್ಯನ ಕರ್ಕೊಂಡು ಹೋದ್ರೆ ನಿಮ್ಮ ಮದುವೆನ ನೋಡೋಕ್ಕಾಗಲ್ವಲ್ಲ. ಅಯ್ಯೋ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬೆಳ್ಳಿ. ಈ ರಿಜಿಸ್ಟರ್ ಮ್ಯಾರೇಜ್ ಒಂದು ಆಗ್ಬಿಡ್ಲಿ. ಊರಿನ ಮಧ್ಯೆ ದೊಡ್ಡ ಮಂಟಪದಲ್ಲಿ ನಂದು ಮುತ್ತು ಮಾವನ್ ಮದುವೆ ಆಗುತ್ತೆ. ಮಾವ ನನ್ನ ಕೊಳ್ಳಿಗೆ ತಾಳಿ ಕಟ್ತಾರೆ. ಊರಲ್ಲಿರೋ 1000 ಜನ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನೀನು ಅದನ್ನೆಲ್ಲ ಕಣ್ಣಾರೆ ನೋಡ್ಬೋದು. ನಿಜವಾಗ್ಲೂ? ನಿನ್ನ ಹತ್ರ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದಿನ ಬೆಳ್ಳಿ? ನಿಜವಾಗ್ಲು ನೀನು ಮತ್ತೆ ನಮ್ಮ ಮದುವೆ ನೋಡ್ಬೋದು. ಹಾಗಾದ್ರೆ ನಾನು ಬಸವರಾಜ್ ಮಾವನ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ತೀನಿ. ಆಗ ಅವ್ರಿಗೆ ವಿಷಯನೂ ಗೊತ್ತಾಗಲ್ಲ. ನಿಮ್ ರಿಜಿಸ್ಟರ್ ಮ್ಯಾರೇಜ್ ಚೆನ್ನಾಗಾಗತ್ತೆ. ಏನಂತೀರ ಮಾಯಕ್ಕ? ಸೂಪರ್ ಸೂಪರ್ ಸೂಪರ್. ಇದು ನನ್ನ ಬೆಳ್ಳಿ ಅಂದ್ರೆ. ಬೆಳ್ಳಿ ಸೂಪರ್. ಥ್ಯಾಂಕ್ ಯು ಬೆಳ್ಳಿ. ನಾನು ಬರ್ತೀನಿ. ಒಂದೇ ಏಟಿಗೆ 2 ಹಕ್ಕಿ ಹೊಡೆದಿದ್ದೀನಿ. ಇನ್ನು ಈ ಮದುವೆಗೆ ಯಾರು ಅಡ್ಡಿ ಬರ್ತಾರಂತ ನಾನು ನೋಡ್ತೀನಿ. ಬರ್ತೀನಿ ಬೆಳ್ಳಿ. ಏ, ಬೇಗ ಕ್ಲೀನ್ ಮಾಡ್ರ. ಇದೇನಿದು ಮಾಯಾ ಫೋನ್ ಮಾಡುತ್ತಾಳೆ, ಅದು ನನ್ನ ನಂಬರ್ಗೆ. ಏನೋ ಮಸಲತ್ತಿರಬೇಕು. ಹಲೋ ಹಲೋ, ಗೋಪಿ ಇದ್ದಾರಾ? ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಲ್ಲಿ ಗೋಪಿ ಇದ್ದಾರಾ? ಅವ್ರಿದ್ರೆ ಒಂದು ಸ್ವಲ್ಪ ಫೋನ್ ಕೊಡ್ತೀರಾ? ನಾನು ಷಣ್ಮುಖ ಮಾತಾಡ್ತಿರೋದು. ಇಲ್ಲಿ ಗೋಪಿ ಅನ್ನೋರು ಯಾರು ಇಲ್ವಲ್ಲ? ಓ ಷಣ್ಮುಖ, ನಿನಗೆ ಫೋನ್ ಬಂದ್ಬಿಡ್ತಾ? ಆ್ಯಕ್ಚುಲಿ ನನ್ನ ಫ್ರೆಂಡ್ ಗೋಪಿಗೆ ಕಾಲ್ ಮಾಡ್ತಿದ್ದೆ. ಬೈ ಮಿಸ್ಟೇಕಾಗಿ ನಿನಗೆ ಡಯಲ್ ಆಗಿದೆ ಅನ್ಕೋತೀನಿ. ಮಾಯಾ, ಒಂದು ನಿಮಿಷ. ನಿಮಗೂ ಮುತ್ತುಗೂ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಅಂತ ಹೌದಾ? ಇದನ್ನ ನಿಮ್ಮ ಫ್ರೆಂಡ್ ಗೋಪಿ ಹೇಳಕ್ಕೆ ನೀವು ಕಾಲ್ ಮಾಡಿದ್ರಾ? ಅಲ್ಲ, ಮ್ಯಾರೇಜ್ಗೆ ಎಲ್ಲರೂ ಬರ್ತಿದಾರಾ ಅಂತ ಕೇಳೋಣ ಅಂತ. ಈ ವಿಷಯ ನಿನಗೆ ಹೇಗೆ ಗೊತ್ತು? ನಾನು ಆಗಲೇ ಹೇಳಿದ್ನಲ್ಲ ಮಾಯಾ, ಜೀವನದಲ್ಲಿ ತುಂಬ ಮಿಸ್ಟೇಕ್ಗಳಿರುತ್ತೆ, ಅದರಲ್ಲಿ ಮದುವೆನೂ ಒಂದು ಅಂತ. ವಾಟ್? ಅಂದರೆ ಈ ಮದುವೆ ವಿಷಯನ ನನಗೆ ಮುತ್ತು ಹೇಳ್ದ ಅಂತ ಹೇಳಿದೆ. ಮದುವೆ ನೀವೇ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಹೌದು, ಈ ಮದುವೆ ಖಂಡಿತ ನಡೀತಾನೆ? ನಡ್ದೇ ನಡೆಯುತ್ತೆ. ಅದರಲ್ಲೇನಿದೆ ಡೌಟು? ನನ್ನ ಕಡೆಯಿಂದ ನಿಮಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಮಾಯಾ ಅವರೇ. ಥ್ಯಾಂಕ್ ಯು. ನೀವು ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾನೆ ಇರಿ, ಯಾವಾಗಲೂ ಖುಷಿಯಾಗಿರಿ, ಇದೇ ನನ್ನ ಆಸೆ. ಸರಿ, ಫೋನ್ ಇಡ್ತೀನಿ. ನನ್ನ ಫ್ರೆಂಡ್ನ ಸಾಯಿಸಿ ಅವನು ಗೌರಿ ಮೇಲೆ ಮದುವೆ ಮಾಡಕ್ ಬಿಟ್ಬಿಡ್ತೀನ ಮಾಯಾ. ಬೆಳ್ಳಿ ಮುತ್ತು ಒಂದಾಗಬೇಕು, ಆಗ್ಲೇ ನನ್ನ ಫ್ರೆಂಡ್ ಆತ್ಮಕ್ಕೆ ಶಾಂತಿ ಸಿಗೋದು. ನಾಳೆ ನಡೆಯೋ ನನ್ನ ಮದುವೆ ವಿಚಾರ ಆ ಷಣ್ಮುಖಗಾಗ್ಲಿ ಗೊತ್ತಾಗಿದೆ. ನಾಳೆ ಈ ಮದುವೆ ಹೇಗೆ ನಡೀತೆ ನೋಡೇ ಬಿಡ್ತೀನಿ ಮಾಯಾ. ನೀನಾ ಅಂತ ನೋಡೇ ಬಿಡೋಣ ಕಣೆ. ಈ ವಿಷಯ ಷಣ್ಮುಖ ಗೊತ್ತಾಗಿದೆ ಅಂದಮೇಲೆ ಅವನು ಏನಾದರೂ ಒಂದು ಪ್ರಯತ್ನ ಮಾಡೇ ಮಾಡ್ತಾನೆ ಅಡ್ಡಿ ಮಾಡಕ್ಕೆ. ಅವನು ಸುಮ್ಮನೆ ಕೂರೋನಂತೂ ಅಲ್ಲ. ಏನು ಮಾಡಲಿ? ಹಾಗೇನಾದ್ರೂ ಆದರೆ ರಿಜಿಸ್ಟರ್ ಮ್ಯಾರೇಜ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಕ್ಕೆ ನಾನು ಬಿಡಲ್ಲ. ಏನು ಮಾಡಲಿ? ಹಲೋ, ಬರ್ಬೇಕು ಮದುಮಗಳು. ಏನು ಇಷ್ಟು ದೂರ ಪ್ರಯಾಣ ಬೆಳೆಸ್ಬಿಟ್ಟಿದ್ದೀರಾ? ನಾನು ಇಲ್ಲಿಗೆ ಬಂದಿರಲಿಲ್ಲ ಅಂದಿದ್ರೆ ನಾಳೆ ಮದುವೆನೇ ನಡೆಯಲ್ಲ. ಅದಕ್ಕೆ ನಿನ್ನ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ನಿನಗೆ ನಮ್ಮ ಸಹಾಯ ಬೇಕಾ? ಆಶ್ಚರ್ಯವಾಗಿದೆಯಲ್ಲ. ಹೇಗೂ ಯಾರಿಗೂ ಗೊತ್ತಿಲ್ಲದೇನೆ ಮದುವೆನೇ ನಡೀತಾ ಇದೆ. ವಿಷಯನೇ ಗೊತ್ತಿಲ್ಲ ಅಂದಮೇಲೆ ಇನ್ಯಾರು ಬರ್ತಾರೆ? ಬರ್ತಾರೆ, ಬಂದೇ ಬರ್ತಾರೆ.
ಸಕ್ಕರೆ ಇರೋ ಕಡೆ ಹೇಗೆ ಇರುವೆ ಇರುತ್ತೋ ಮದುವೆ ನಿಲ್ಸೋಕೆ ಸಾಲಾಗಿ ಜನ ಬರ್ತಾರೆ. ಒಂದು ಇಲಿ ವಾಸನೆ ಹಿಡ್ಕೊಂಡು ಬಂದು ರೆಡಿಯಾಗಿರೋ ಹೋಳಿಗೆನ ನಾಶ ಮಾಡಕ್ಕೆ ಬರ್ತಿದೆ. ಅದಕ್ಕೆ ಇಲಿ ಪಾಶನ ಹಾಕಿ ಒಂದು ಕಡೆ ಕೂಡಿಡ್ಬೇಕಾಗಿದೆ. ಒಟ್ನಲ್ಲಿ ಇದಕ್ಕೂ ಅಡ್ಡಿ ಇದ್ದಾರೆ ಅನ್ನೋ. ಹೌದು, ಇಲಿ ಅಂತಿದ್ದಲ್ಲ, ಯಾರದು? ಆ ಇಲಿ ಬೇರೆ ಯಾರೂ ಅಲ್ಲ, ಮುತ್ತು ಮಾವನ ಆಪ್ತ ಮಿತ್ರ ಷಣ್ಮುಖ. ಈ ಮದುವೆಗೆ ಅಡ್ಡಿಯಾಗಿರೋದು ಒಬ್ರಲ್ಲ ಇಬ್ರಲ್ಲ, 3 ಜನ. ಒಂದು ಆ ಬೆಳ್ಳಿ, ಇನ್ನೊಂದು ಬಸವರಾಜ್ ಮಾವ, 3ನೇದು ಆ ಷಣ್ಮುಖ. ಬೆಳ್ಳಿಗೆ ವಿಷಯ ಗೊತ್ತು, ಆದರೆ ಅವಳು ಏನು ಮಾಡದೇ ಇರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಇನ್ನು ಬಸವರಾಜ್ ಮಾವ ಅವ್ರಿಗೆ ಮದುವೆ ಬಗ್ಗೆನೇ ಗೊತ್ತಿಲ್ಲ. ನಮ್ಮ 3ನೇವನಿದಾನಲ್ಲ ಷಣ್ಮುಖ, ಅವನಿಗೆ ಮೊದಲಿಂದಲೂ ನನ್ನ ಕಂಡ್ರೆ ಆಗಲ್ಲ. ಈ ಮದುವೆನ ಹೇಗಾದರೂ ನಿಲ್ಲಿಸಿ ಮುತ್ತು ಮಾವನ ಮದುವೆ ಬೆಳ್ಳಿ ಜೊತೆನೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾನೆ. ಒಂದ್ ಕಡೆ ನಮ್ಮ ಪ್ಲಾನ್ ವರ್ಕ್ ಆಗ್ತಿಲ್ಲ, ಇನ್ನೊಂದ್ ಕಡೆ ಅವನ್ ಪ್ಲಾನ್ ವರ್ಕ್ ಆಗಕ್ಕೆ ನಾನ್ ಬಿಡ್ತಿಲ್ಲ. ನೋಡು, ನನ್ನ ಮುತ್ತು ಮಾವನ್ ಮದ್ವೆ ಆದ್ರೇನೆ ಹರಿಣಿ ಬೈರ ಮದ್ವೆ ಆಗೋದು. ಆಮೇಲೆ ಏನಿದ್ರು ನಾವು ಆಸ್ತಿನ ಡಿವೈಡ್ ಮಾಡ್ಕೋಬಹುದು. ಇಷ್ಟು ದಿನ ನಾವು ನೀವು ಕಷ್ಟಪಟ್ಟಿದ್ದಲ್ಲ, ನಾಳೆ ಒಂದಿನ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ನಮ್ಮ ಕೆಲಸ ಸಾಧಿಸ್ಬಿಟ್ರೆ ನಮ್ಮನ್ನು ಹಿಡಿಯೋರೇ ಯಾರು ಇರಲ್ಲ. ಅದಕ್ಕೆ ಆ ಷಣ್ಮುಖನ ಎಲ್ಲೂ ಅಲ್ಗಾಡ್ದೇ ಇರೋ ಹಾಗೆ ಬೋನ್ಗೆ ಹಾಕ್ಬೇಕು. ಬೋನಿಗೆ ಯಾಕೆ? ಪೀಸ್ ಮಾಡಿ ಕಾಡಿಗೆ ಬಿಸಾಕ್ತೀನಿ ಬಿಡೋ. ಆವೇಶ ಆಕ್ರೋಶ ಇದ್ದವ್ರಿಗೆ ಬುದ್ಧಿ ಕಮ್ಮಿ ಇರುತ್ತಂತೆ. ನಿನ್ನ ನೋಡಿದ್ರೆ ನನಗೆ ಹಾಗೆ ಅನಿಸ್ತಿದೆ. ನಾಳೆ ಅವ್ನ ಪ್ರಾಣ ಏನಾದರೂ ಹೋದ್ರೆ ಎಲ್ಲರ ಅನುಮಾನ ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ನೀನ್ ಹೋಗಿ ಆ ಷಣ್ಮುಖಕ್ಕೆ ಇಷ್ಟೊಂದು ಎದುರ್ಕೋತಿ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅವತ್ತು ಆ ಷಣ್ಮುಖ ತುಂಬಾ ಎಗರಾಡ್ತಿದ್ದ. ಆ ಮುತ್ತು ಏನಾದ್ರೂ ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನಿಗೆ ಹಾಲು ತುಪ್ಪ ಬಿಡ್ಬೇಕಾಗಿತ್ತು. ಅವನು ನೀವು ಅನ್ಕೊಂಡಿರೋ ಹಾಗೆ ಕಾಮಿಡಿ ಪೀಸ್ ಅಲ್ಲ. ಯಾವಾಗ ನನ್ನ ಮದುವೆ ನಡೀತಿದೆ ಅಂತ ಗೊತ್ತಾಯ್ತೋ ಆಗ್ಲಿಂದಾನೆ ಏನಾದ್ರೂ ಒಂದು ಪ್ಲಾನ್ ಮಾಡೋಕೆ ಶುರು ಮಾಡ್ಕೊಂಡಿರ್ತಾನೆ. ನನ್ನ ಪ್ರಕಾರ ಅವನು ರಿಜಿಸ್ಟರ್ ಆಫೀಸರ್ ಮನೆಗೆ ಹೋಗ್ತಾನೆ. ಅಲ್ಲೇ ಅವನನ್ನು ತಡಿಬೇಕು. ಅವನನ್ನ ಸಾಯಿಸ್ಬೇಡಿ. ಮದುವೆ ಮುಗಿಯೋವರೆಗೂ ಅವನನ್ನೆಲ್ಲರೂ ಕಟ್ಟಾಕಿರಿ. ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಅಂತ ಒಂದಾಗ್ಲಿ. ಆಮೇಲೆ ಒಬ್ಬೊಬ್ಬರನ್ನು ಹೇಗೆ ಸ್ಮಶಾನಕ್ಕೆ ಸೇರಿಸ್ತೀನಿ ಅಂತ ನೋಡ್ತೀನಿ. ಅಂದ್ರೆ ನಿನ್ ಮೊದಲನೇ ಟಾರ್ಗೆಟ್? ನೀನ್ ಊಹೆ ಸರಿಯಾಗೇ ಇದೆ. ನನ್ನ ಮೊದಲನೇ ಟಾರ್ಗೆಟ್ ಆ ಬೆಳ್ಳಿ. ಎಷ್ಟು ದಿನ ಅವಳು ಬದುಕಿರ್ತಾಳೋ ಅಷ್ಟು ದಿನ ನನಗೆ ಒಂದಲ್ಲ ಒಂದು ತೊಂದರೆ ಇದ್ದಿದ್ದೆ. ಒಳ್ಳೆ ಬೆನ್ನಿಗೆ ಬಿದ್ದಿರೋ ಬೇತಾಳ ತರ ಆ ಮನೆ ಸುತ್ತಾನೆ ಇರ್ತಾಳೆ. ಇನ್ ಸ್ವಲ್ಪ ದಿನದಲ್ಲೇ ಅವಳನ್ನ ನೇರ ಸ್ವರ್ಗಕ್ಕೆ ಕಳ್ಸೋದು. ಆ ಷಣ್ಮುಖನ್ ಬಗ್ಗೆ ನಾವು ನೋಡ್ಕೋತೀವಿ. ನೀನ್ ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡೋ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಆದಷ್ಟು ಬೇಗ ಕೆಲಸ ಆಗಲಿ. ನಾನು ಬರ್ತೀನಿ. ಇದನ್ನ ಇಲ್ಲಿಗೆ ಬಿಟ್ರೆ ಮಾಯಾ ಖಂಡಿತ ಬೆಳ್ಳಿ ಪ್ರಾಣ ತೆಗೆದೇ ಬಿಡ್ತಾಳೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೇಗಾದರೂ ಮುಂದೆ ಆಗೋ ಅಪಾಯನ ಈಗಲೇ ತಡಿಬೇಕು. ಏನು ಮಾಡಲಿ? ಹಾಂ, ಇದೇ ಒಳ್ಳೆ ಉಪಾಯ. ನಾನು ಹೇಗಾದರೂ ಮಾಡಿ ಈ ವಿಷಯನ ಮುತ್ತು ಮಾವನ್ ತಿಳಿಸ್ಲೇಬೇಕು. ಈ ಮದುವೆ ನಡೆದ್ರೆ ಬೆಳ್ಳಿ ಅಕ್ಕ ಪ್ರಾಣಕ್ಕೆ ಅಪಾಯ. ನಾನು ತಿಳಿಸ್ತೀನಿ. ಇವಳೇನು ಮಾಡ್ತಿದ್ದಾಳೆ ಇಷ್ಟೊತ್ತಲ್ಲಿ? ಅಯ್ಯೋ, ನಾಟ್ ರೀಚಬಲ್ ಬರ್ತಿದೆಯಲ್ಲ ಫೋನು. ನಾಟ್ ರೀಚಬಲ್ ಬರ್ತಿದೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ನಾನು ಈ ವಿಷಯನ ತಿಳಿಸ್ಲೇಬೇಕು. ಹಾಂ, ಮೆಸೇಜ್. ಏನೇ ಮಾಡ್ತಾ ಇದೀಯಾ? ಏನಿಲ್ಲ ಮಾವ. ಏನದು ಕೈಯಲ್ಲಿ? ಏನೂ ಇಲ್ಲ. ಏನು ಅಂತ ಕೇಳ್ತಿದ್ದೀನಿ ತಾನೇ? ಮಾವ ಬಿಡಿ ಮಾವ, ಏನು ಇಲ್ಲ, ಬಿಡಿ ಮಾವ. ಕೈ ಬಿಡು ಅಂತ ಹೇಳ್ದೆ ತಾನೇ? ಬಿಡಿ ಮಾವ. ಮಾಯಾ ಕೆಟ್ಟೋಳು.
ಅವಳು ನಂಬೇಡಿ, ಆಸ್ತಿಗೋಸ್ಕರ ನಿಮ್ಮನ್ನು ಮದುವೆ ಆಗ ಕೊಟ್ಟಿದ್ದಾಳೆ. ಮದುವೆ ಆದಮೇಲೆ ಬೆಳ್ಳಿನ ಸಾಯಿಸೋ ಪ್ಲಾನ್ ಮಾಡಿದೆ. ಓ, ಸಮಾಜ ಸೇವೆ ಮಾಡಕ್ಕೆ ಕೊಟ್ಟಿದ್ದೀಯೇನೆ? ನಿನ್ನ ಬಾಳೆ ಅರ್ಧೋಗಿರೋ ಬಟ್ಟೆ ಆಗಿದೆ, ಬೇರೆ ಜೀವನ ಸರಿ ಮಾಡ್ತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ಕೆಟ್ಟ ಕೆಲಸ ಮಾಡೋದಕ್ಕೆ ಧೈರ್ಯ ಬೇಕಾಗಿರೋದು ಹೊರತು ಒಳ್ಳೆ ಕೆಲಸ ಮಾಡೋದಕ್ಕಲ್ಲ. ನಾನು ಈ ವಿಷಯನ ಮುತ್ತು ಮಾವನ್ಗೆ ಹೇಳ್ತೀನಿ. ಮೊಬೈಲ್ ಕೊಡಿ ಮಾವ. ತೆಗೆದು ಬಿಟ್ಟ. ಕೊಡಿ ಮಾವ ನೀವು ಮೊಬೈಲ್. ಬಿಡ. ಯಾಕೋ ಏನಾಗಿದೆ ನಿನ್ಗೆ? ಅವಳಿಗೆ ಯಾಕೆ ಹೊಡಿತಿದೀಯಾ? ಇವಳಿಗೆ ಏನಾಗಿದೆ ಅಂತ ಕೇಳಿ. ನಿಮ್ಮ ಮೊಮ್ಮಗಳು ಮುತ್ತು ಕಾಲ್ ಮಾಡಿ ಎಲ್ಲ ವಿಷಯ ಹೇಳಕ್ ಕೊಟ್ಟಿದ್ಲು. ನಾನ್ ತಡಿಲಿಲ್ಲ ಅಂದಿದ್ರೆ ಮದ್ವೆನೂ ಇಲ್ಲ, ಆಸ್ತಿನೂ ಇಲ್ಲ. ಎಲ್ಲ ದೇವ್ರ ಉಂಡಿಗೆ ಹಾಕಿದೀವಿ ಅಂತ ಊರ್ ಬಿಡ್ಬೇಕಿತ್ತು. ಇಷ್ಟು ದಿನ ಚೆನ್ನಾಗೇ ಇದ್ಲಲ್ಲ ಇವಳು, ಏನಾಗಿದೆ ಇವಳಿಗೆ? ಯಾಕೆ ಹುಚ್ಚಿಡ್ದವಳ ತರ ಆಡ್ತಿದ್ಯಾ? ನನಗ್ ಹುಚ್ಚಿಡ್ದಿಲ್ಲ, ನಿಮ್ಗಳಿಗೆ ಹುಚ್ಚಿಡ್ದಿದೆ. ಯಾವಾಗ್ಲೂ ಆಸ್ತಿ ಆಸ್ತಿ ಅಂತ ಮನುಷ್ಯತ್ವನೇ ಮರಿತಿದ್ದೀರಾ. ನಿಮ್ಗಳನ್ನ ನೀವು ಸರಿಯಾಗಿ ನೋಡ್ಕೊಂಡಿದ್ದೀರಾ? ಒಬ್ಬೊಬ್ರಲ್ಲೂ ಹಣದಾಸೆ ಎದ್ದು ಕಾಣಿಸ್ತಿದೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಮುತ್ತು ಮಾವ ಮತ್ತೆ ಬೆಳ್ಳಿ ಮತ್ತೆ ಸಿಗ್ತಾರ ಹೇಳಜ್ಜಿ? ಅವ್ರಿಗೆ ಸ್ವಲ್ಪ ಪ್ರೀತಿ ಕೊಟ್ಟು ನೋಡಿ. ನಿಮ್ಗೆ ಈ ಜನ್ಮಕ್ಕಲ್ಲ, 7 ಜನ್ಮಕ್ಕಾಗೋಷ್ಟು ಪ್ರೀತಿನ ತಿರುಗಿಸಿ ಕೊಡ್ತಾರೆ. ಇದನ್ನೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಪ್ರೀತಿ ವಿಶ್ವಾಸದಲ್ಲಿ ಅಷ್ಟು ಶ್ರೀಮಂತರವರು. ಬೆಳ್ಳಿ ಅಷ್ಟು ಒಳ್ಳೆ ಮನ್ಸಿರೋ ಹುಡುಗಿ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ಅವಳನ್ನ ಮಾಯಾ ಸಾಯಿಸೋ ಪ್ಲಾನ್ ಮಾಡಿದಾಳೆ. ಮಾಯಾ ಏನಾದ್ರೂ ಮುತ್ತು ಮಾವನ್ ಮದ್ವೆ ಆದ್ರೆ ಆ ಮನೆ ಮುಳುಗೋಗೋದಂತೂ ಗ್ಯಾರಂಟಿ. ಮುಳುಗ್ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಕಣೆ. ನಿಮ್ ಈ ಆಸೆನ ನಾನು ಯಾವತ್ತೂ ಈಡೇರೋದಕ್ಕೆ ಬಿಡೋದಿಲ್ಲ ತಾತ. ಈ ವಿಷಯನ ನಾನು ಮುತ್ತು ಮಾವನ್ ತಿಳಿಸ್ತೀನಿ. ಪರವಾಗಿಲ್ಲ, ನನ್ನ ಮೊಮ್ಮಗಳು ತುಂಬಾ ಬುದ್ಧಿವಂತಲಾಗ್ಬಿಟ್ಟಿದ್ದಾಳೆ. ಏಯ್, ಬುದ್ಧಿವಂತರು ಯಾವತ್ತು ನಮ್ಮ ಕಣ್ಮುಂದೆನೇ ಇರಬೇಕು, ಹೊರಗಡೆ ಓಡಾಡಬಾರ್ದು. ಅರ್ಥ ಆಯ್ತಾ? ಸರಿ ಅಪ್ಪ. ಅಷ್ಟು ಮಾತ್ರ ಅಲ್ಲ, ಅವಳ ಕೈಯಲ್ಲಿರೋ ಮೊಬೈಲ್ ಕಿತ್ಕೋ, ಬಿಡ್ಬೇಡ. ತಾತ ನಿಮ್ ಕೈ ಮುಗ್ದು ಕೇಳ್ಕೊತೀನಿ ತಾತ. ದಯವಿಟ್ಟು ಇಷ್ಟು ದಿವಸ ಆಸ್ತಿಗೋಸ್ಕರ ಮಾಡಿದ್ದನ್ನೆಲ್ಲ ಬಿಟ್ಬಿಡಿ. ದಯವಿಟ್ಟು ಬೆಳ್ಳಿ ಜೀವನ ಉಳಿಸಿ ತಾತ. ಬೆಳ್ಳಿ ಜೀವ ಹೊಟ್ಟೋಗುತ್ತೆ ತಾತ. ದಯವಿಟ್ಟು ಬೆಳ್ಳಿ ಜೀವ ಉಳಿಸಿ ತಾತ. ಆಮೇಲೆ ನೀವ್ ಏನ್ ಶಿಕ್ಷೆ ಕೊಟ್ರು ನಾನು ಅದನ್ನ ಅನುಭವಿಸಕ್ ಸಿದ್ಧ ಇದ್ದೀನಿ. ದಯವಿಟ್ಟು ಇದು ಒಂದ್ ಆಸೆನ ಈಡೇರಿಸ್ಕೊಲಿ ತಾತ. ನಿಮ್ ಕಾಲಿಗೆ ಬೀಳ್ತೀನಿ. ಏಯ್, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗ್ಬಾರ್ದು. ಹಾಗೇನಾದ್ರೂ ಹೋದ್ರೆ ಕಾಲ್ ಕತ್ತರಿಸ್ಬಿಡ್ರೋ, ಹಾಳಾಗೋಗ್ಲಿ. ಮಾವ ಬೇಡ ಮಾವ, ಬಿಡಿ ಮಾವ. ಬಿಡಿ ಮಾವ, ನಾನೇನು ತಪ್ಪು ಮಾಡಿಲ್ಲ. ಬಿಡಿ ಮಾವ. ಬಿಡಿ ಮಾವ, ಪ್ಲೀಸ್ ಮಾವ. ಇಲ್ಲೇ ಬಿದ್ದು ಸಾಯಿ. ಮಾವ. ಅಯ್ಯೋ ದೇವ್ರೆ, ಇವಾಗ ಬೆಳ್ಳಿ ಜೀವನ ಯಾರು ಕಾಪಾಡ್ತಾರೆ? ದೇವ್ರೆ ಪ್ಲೀಸ್, ನೀನೇ ಬೆಳ್ಳಿ ಜೀವನ ಕಾಪಾಡ್ಬೇಕು. ಇಲ್ಲಾಂದ್ರೆ ಅಮ್ಮ ಅವಳನ್ನ ಸಾಯಿಸ್ಬಿಡ್ತಾರೆ. ಏನೋ ಆ ಷಣ್ಮುಖ ಬಂದ ಹೇಗೆ? ಅಣ್ಣ, ಆವಾಗಲಿದ್ದು ಆಫೀಸ್ ಮುಂದೆನೇ ಕುಂತಿದ್ವಿ ಅಣ್ಣ. ಆಸಾಮಿ ಪತ್ತೇನೇ ಇಲ್ಲ. ನನಗನ್ಸುತ್ತೆ ವಿಷಯ ಗೊತ್ತಾಗಿ ಆಸಾಮಿ ಎಸ್ಕೇಪ್ ಆಗಿರ್ಬೋದು ಅಂತ. ಬಂದರೆ ಕೆಲಸ ಮುಗಿಸ್ಬಿಡಿ, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ತಲ್ಲೇ ಇದ್ದು ಅಲ್ಲಿಂದ ಹೊರಡಿ. ಸರಿ ಅಣ್ಣ. ಸರಿ, ಹಾಗೆ ಮಾಡು. ಕೆಲಸ ಮುಗಿತಾ ಹೇಗೆ? ಇಲ್ಲ, ಅವನಿನ್ನೂ ಆಫೀಸರ್ ಮನೆ ಹತ್ರನೇ ಬಂದಿಲ್ಲ. ಅದಕ್ಕೆ ಹುಡುಗರಿಗೆ ಅಲ್ಲೇ ವೇಟ್ ಮಾಡಿ ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಹೋಗೋಕೆ ಹೇಳಿದ್ದೀನಿ. ಬೇಡ, ನಿನ್ನ ಆಳ್ಗಳನ್ನ ಅಲ್ಲೇ ಇರೋದು ಕೇಳು. ಪೆಟ್ಟು ತಿಂದವನು ಔಷಧಿ ತಗೊಳಕ್ಕೆ ಬರಲೇಬೇಕು. ಈ ಷಣ್ಮುಖ ಒಂಥರ ಪೆಟ್ಟು ತಿಂದಿರೋ ಹಾವು ಥರನೇ. ಈಗ ಔಷಧಿಗಲ್ಲ ಅಂದರೂ ಕಚ್ಚೋಕಂತೂ ಬಂದೇ ಬರ್ತಾನೆ. ಅವ್ನು ಬಂದರೆ ನಮ್ಮ ಹುಡುಗರು ಲಾಕ್ ಮಾಡ್ಕೋತಾರೆ. ನೀವು ಆರಾಮಾಗಿ ನಿದ್ದೆ ಮಾಡಿ. ಅಣ್ಣ, ಆ ಷಣ್ಮುಖ ಲಾಕ್ ಆದ್ನಣ್ಣ.
ಹಲೋ ರಾಜು, ಹೇಳು. ಆ ಷಣ್ಮುಗ ಲಾಕಾದ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಮಲ್ಗಿ. ಒಂದು ತಿಪ್ಪುರ್ಲಾಗ ಹಾಕಿದ್ರು ನಮ್ಮ ಕಡೆಯವರಿಂದ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಈಗ ನನ್ನ ಮನ್ಸಿಗೆ ನೆಮ್ಮದಿ ಆಯಿತು. ಆ ಅವಿವೇಕಿ ಎಲ್ಲ ನನ್ನ ಮದುವೆ ನಿಲ್ಲಿಸ್ಬಿಡ್ತಾನೋ ಅಂತ ಭಯ ಆಗಿತ್ತು. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ಇವಾಗ ಆರಾಮಾಗಿ ನಿದ್ದೆ ಮಾಡಿ. ನಾಳೆ ರಿಜಿಸ್ಟರ್ ಆಫೀಸಲ್ಲಿ ಸಿಗೋಣ. ಬಾಯ್. ನಮ್ಮನ್ನೇ ಎದುರಾಕೋತಾನೆ. ಬೆಳ್ಳಿ, ನಾನು ಯಾವತ್ತೂ ಇಷ್ಟೊಂದು ಗಡಿಬಿಡಿಯಲ್ಲಿ ದೇವಸ್ಥಾನಕ್ಕೆ ಹೋಗೇ ಇಲ್ಲಮ್ಮ. ಈ ಸಲ ಹೋಗ್ತಿರೋ ಸಮಾಧಾನ ಬೇರೆ ಇಲ್ಲ. ನೀನು ನೋಡಿದರೆ ಹೋಗೋಣ ನಡೀರಿ ಅಂತ ಬಲವಂತ ಬೇರೆ ಮಾಡ್ತಾ ಇದೀಯಾ. ಹೋಗೋದೋ ಬೇಡವೋ? ಮಾವಯ್ಯ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೀಗೆಲ್ಲ ಮಾತಾಡ್ತಾರಾ? ತಪ್ಪಾಯ್ತು ಅಂತ ಕೆನ್ನೆ ತಟ್ಕೊಳ್ಳಿ. ಆಯಿತು ಕಣಮ್ಮ, ತಪ್ಪಾಯ್ತು. ಬೆಳ್ಳಿ, ಒಂದು ಮಾತು ಕೇಳ್ತೀನಿ, ಹೋಗೋದೋ ಬೇಡವೋ? ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮತ್ತೆ ನೋಡಿ, ಇವತ್ತು ಒಳ್ಳೆ ದಿನ ಅಂತ ಸ್ವಾಮೀಜಿ ಹೇಳಿದ್ದಾರೆ ಮಾವಯ್ಯ. ನಾವು ದೇವಸ್ಥಾನಕ್ಕೆ ಹೋದ್ರೆ ನಾವು ಇಷ್ಟಪಟ್ಟಿರೋರು ಬಾಳು ಬಂಗಾರ ಆಗತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ಮೇಲೆ ಅವ್ರಿಗೆ ಯಾವ ತೊಂದರೆ ಕೂಡ ಇರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವಿವತ್ತು ದೇವಸ್ಥಾನಕ್ಕೆ ಹೋಗಲೇಬೇಕು. ಅವ್ರು ಚೆನ್ನಾಗಿರೋದು ನಮಗೆ ಮುಖ್ಯ ಅಲ್ವಾ ಮಾವಯ್ಯ? ನನ್ನ ಸೊಸೆ ಬಾಳು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅಲ್ಲಿ ಹೋದರೆ ನಿನ್ನ ಬಾಳು ಬಂಗಾರ ಆದರೆ ಸಾಕು. ಆ ದೇವರು ನನ್ನ ಚೆನ್ನಾಗೇ ಇಟ್ಟಿದ್ದಾನೆ. ನೀವು ಮಾತಾಡ್ದೆ ಸುಮ್ಮನೆ ಬನ್ನಿ ಮಾವಯ್ಯ. ಏನು ಕೇಳುವಾಗಿಲ್ಲ ಈ ನಮ್ಮ ಬೆಳ್ಳಿ ಹತ್ರ. ನಡಿ.